Micromax Saimab. Panasonic ನಮ್ಮ ಜೊತೆ ಬ್ಯೂಟಿಫುಲ್ ಆಗಿರುವಂತಹ ಪ್ರಣೀತಾ ಇದ್ದಾರೆ. ಪ್ರಣೀತಾ ಏನಿಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಲ ಸೈಮಾ ಥರ್ಡ್ ಟೈಮ್ ದುಬೈಯಲ್ಲಿ ಆಗ್ತಾ ಇದೆ. ಯಾಕೆ ದುಬೈಗೂ ಸೈಮಾಗೂ ಏನು ಅಷ್ಟೊಂದು ರಿಲೇಷನ್ಶಿಪ್ ಅಂತ ಅನಿಸುತ್ತೆ? ದುಬೈ ಮಲೇಷ್ಯಾ ಬಂದು ತುಂಬ ಜನ ಸೌತ್ ಸಿನಿಮಾ ನೋಡ್ತಾರೆ. ಅಂದರೆ ಈಗ ದುಬೈನಲ್ಲಿ ಮಲಯಾಳಂ ಸಿನಿಮಾ ತುಂಬ ನೋಡ್ತಾರೆ ಆ್ಯಂಡ್ ಮಲೇಷ್ಯಾನಲ್ಲಿ ತಮಿಳ್ ಸಿನಿಮಾ ತುಂಬ ನೋಡ್ತಾರೆ. ಎಸ್ಪೆಷಲಿ ಮಾಸ್ ರಿಲೀಸ್ ಆಯ್ತಲ್ಲ, ಅದು ಮಲೇಷ್ಯಾನಲ್ಲೇ ಜಾಸ್ತಿ ರೆವೆನ್ಯೂ ಮಾಡಿದ್ದು. ಸೊ ಹೀಗಿರುವಾಗ ನಾವು ಇಲ್ಲೂ ಬಂದು ಈ ಆಡಿಯನ್ಸ್ಗೂ ಸ್ವಲ್ಪ ಕೇಟರ್ ಆಗಬೇಕು. ಆ್ಯಂಡ್ ಎಸ್ಪೆಷಲಿ ವೆನ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅನ್ನೋ ಟೈಟಲ್ ಕೊಟ್ಟಾಗ ಆಬ್ವಿಯಸ್ಲಿ ಔಟ್ ಆಫ್ ಇಂಡಿಯಾ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಆ ಹೋಲ್ ಫೀಲ್ ಕೊಡ್ತಾ ಇದೆ. ಸೊ ಸೂಪರಾಗಿ ಪ್ರಾಕ್ಟೀಸ್ ಮಾಡಿದ್ರಿ, ರಿಹರ್ಸಲ್ಸಲ್ಲಿದ್ರಿ, ನಾನು ಮಾತಾಡ್ಸಿದ್ದೆ. ಸೊ ನೀವು ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಟೆನ್ಷನ್ಸ್ ಇದೆಯಾ? ನೋ ಟೆನ್ಷನ್. ಆ್ಯಕ್ಚುಲಿ ರಿಹರ್ಸಲ್ ಟೈಮಲ್ಲಿ ಟೆನ್ಷನ್ ಇತ್ತು, ಬಟ್ ಇವಾಗ ಟೆನ್ಷನ್ ಇಲ್ಲ. ಯಾವ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಫೇವ್ರೆಟ್ ಸಾಂಗ್? ಸೊ ಇಟ್ಸ್ ಅ ಮಿಕ್ಸ್. ಈಗ ಇದು ಮಾಸ್ ಸಿನಿಮಾಯಿಂದ ನಾನವಳಿಲ್ಲೇ, ಆಮೇಲೆ ಪೂಚಾಂಡಿ ಸಾಂಗ್ ಬರ್ತಾ ಇದೆ 2, ಆಮೇಲೆ ರಾಕಾಸಿ ಅಂತ ರಭಸದಿಂದ NTR ಅವರು ಹಾಡಿರೋ ಸಾಂಗು, ಆ್ಯಂಡ್ ಕನ್ನಡದಿಂದ ನಾನು ಬ್ರಹ್ಮದಿಂದ ಟಿಂಗು ಟಿಂಗು ಸೆಲೆಕ್ಟ್ ಮಾಡಿದ್ದೀನಿ. ಅದು ತುಂಬ ಒಂದು ಆ್ಯಕ್ಚುಲಿ ಅದು ಸ್ಟೇಜ್ ಮೇಲೆ ಯಾರೂ ಮಾಡಿಲ್ಲ ಇಲ್ಲಿ ತನಕ, ಆ್ಯಂಡ್ ಒಂದು ಟೆಕ್ನೋ ಫೀಲಲ್ಲಿ ಕೊಡ್ತಾ ಇದ್ದೀವಿ ಅದನ್ನು, ಲೈಕ್ ದಟ್ ಮೊಬೈಲ್ ಫೋನ್ ಫೀಲಲ್ಲಿ. ಸೊ ನಾನು ನಿಮ್ಮ ಪ್ರಕಾರ ಈ ಸಲ ಕನ್ನಡದಲ್ಲಿ ನಿಮ್ಮ ಪರ್ಸನಲ್ ಪರ್ಸ್ಪೆಕ್ಟಿವಲ್ಲಿ ಯಾವುದು ಬೆಸ್ಟ್ ಸ್ಟ್ರೀಮಿಂಗ್ ಸಾಂಗ್? ಕನ್ನಡದಲ್ಲಿ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ, ಬಟ್ ಐ ಥಿಂಕ್ ದ ಬೆಸ್ಟ್ ಸಾಂಗ್ ಇಸ್ ರಾಕಾಸಿ ಫ್ರಮ್ ರಭಸ, ವಿಚ್ ಇಸ್ ಸಂಗ್ ಬೈ NTR garu, and it's also nominated for all these categories, so it's the best song and I'm dancing for it, so best song. ಅದಕ್ಕೆ ನೀವು ಮೋಸ್ಟ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್? Yes. ಸೊ ಬ್ರಹ್ಮಾಗಿ ಸಲ ನೀವು ನಾಮಿನೇಟ್ ಆಗಿದ್ದೀರಾ, ಅದು ಹೇಗೆ ಅನಿಸ್ತಾ ಇದೆ ನಿಮಗೆ? ಬೆಸ್ಟ್ ಆಕ್ಟರ್ ಕ್ಯಾಟಗರಿನಲ್ಲಿ ನಾಮಿನೇಟ್ ಆಗೋದೇ ಒಂದು ಅವಾರ್ಡ್ ಥರ ಅಂತ ನನಗನ್ಸುತ್ತೆ. ಸೊ ಐ ಥಿಂಕ್ ತುಂಬ ಸಂತೋಷ ಆಗುತ್ತೆ ದಟ್ ಯುವರ್ ಎಫರ್ಟ್ಸ್ ಆರ್ ಬೀಯಿಂಗ್ ಅಪ್ರಿಷಿಯೇಟೆಡ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಗೌನ್ಸ್ ಆಯಿತು, ತುಂಬ ಮಾಡರ್ನ್ ಡ್ರೆಸ್ಸಸ್ ಆಯಿತು, ಸ್ವಲ್ಪ ದೇಸಿ ನೋಡಬೇಕು ಅಂತ ಅನಿಸಿತ್ತು. ಸೊ ದೇಸಿ ಲುಕ್ಕಲ್ಲಿ ಅಮಲಾ ಪೌಲ್ ಅವ್ರು ಕಾಣಿಸ್ತಾ ಇದ್ದಾರೆ. ಹಾಯ್ ಅಮಲಾ. ಹಾಯ್ ಇಂಡಿಯನ್. ಯಾರಿಗೂ ನಮಸ್ಕಾರ. ಗೊತ್ತು ಎಲ್ಲರಿಗೂ ನಮಸ್ಕಾರ. Even though I have a lot of friends in Bangalore, I am yet to learn Kannada. You have that mind of learning Kannada. I love learning languages, yeah.